4ದು ಹೋಂಡಾ ಸಿವಿಕ್ ಇದೆ. ಆನ್ ಆಫ್ ಮಾಡಿ ಏನು ಅಂದರೆ ಡ್ಯಾಮೇಜ್ ಕಾಣಿಸ್ತಾ ಇಲ್ಲ. ಇವಾಗ ಹೊಸದ ಥರ ಮಾಡಿದ್ದಾರೆ. 6,500 ಅಂದರೆ 14 ಲಕ್ಷ. ಹಲೋ, ವೆಲ್ಕಮ್ ಬ್ಯಾಕ್ ಟು ಚಂದನ ಆ್ಯಂಡ್ ಸಂತೋಷ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಇನ್ನೊಂದು ಟೆಸ್ಟ್ ಡ್ರೈವಿಗೆ ಬಂದಿದ್ದೀವಿ. ಇನ್ನೊಂದು ಕಡೆ ರೀಬಿಲ್ಡ್ ಕಾರ್ನ ನೋಡೋಣ ಅಂತ. ಇದೇ ಕಾರು. ಆ್ಯಕ್ಚುಲಿ ಇದು ಸ್ವಲ್ಪ ವೆಲ್ ಮೇಂಟೈನ್ಡ್ ಆ್ಯಂಡ್ ಕ್ಲೀನ್ ಆಗಿದೆ. ಹೋಂಡಾ ಸಿವಿಕ್ ಅಕಾರ್ಡ್ ಹೋಂಡಾ ಅಕಾರ್ಡ್ ಇದು ಹಂಗೆ ರಿವರ್ಸ್ ಮುಂದೆ ಹೋಗ್ಬಿಟ್ಟು. ಈ ಕಾರು ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ಆ್ಯಂಡ್ ಕ್ಲೀನ್ ಆಗಿದೆ. ರೀಬಿಲ್ಡ್ ಮಾಡಿದ್ದಾರೆ. ಏನೋ ಆಕ್ಸಿಡೆಂಟ್ ಆಗಿರುತ್ತೆ, ಅದನ್ನ ಪಾರ್ಟ್ಸ್ನ ಚೇಂಜ್ ಮಾಡಿರ್ತಾರೆ ಅಲ್ವಾ, ಹೊಸ ಪಾರ್ಟ್ಸ್ ಹಾಕಿರ್ತಾರೆ. ಇದು ರೆಡ್ ಕಲರ್ ಕಾರ್, ನನ್ನ ಫೇವ್ರೇಟ್. ಈಗ ನಾನು ತಗೊಂಡ್ರೆ ನಾವು ಅದೇ ರೀಸನ್ಗೆ ತಗೊಳ್ಳೋದು. ಹೊರಗಡೆ ಇಳಿತಾ ಇದ್ದೀನಿ. ಈ ಥರ ಇದೆ ಕಾರು. ಚೆನ್ನಾಗಿದೆ. ಏನು ಅಂದರೆ ಡ್ಯಾಮೇಜ್ ಕಾಣಿಸ್ತಾ ಇಲ್ಲ. ಇವಾಗ ಹೊಸದ ಥರ ಮಾಡಿದ್ದಾರೆ. ಒಳಗಡೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಕೇಳೋಣ. ಹೆಂಗೆ ಇದೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್? ಅಂದ್ರೆ ಅವನು ಇದು ಇಲ್ಲ ಅಂತ ಇಲ್ಲ, ಅಷ್ಟೇ ಓಡ್ಸೋಕೆ ಕೊಟ್ಟಿದ್ದಾನೆ. ಒಳಗ ಈ ಸದ್ಯಕ್ಕಂತೂ ಚೆನ್ನಾಗಿ ಅನ್ನಿಸ್ತಾ ಇದೆ. ಬಟ್ ಇಫ್ ವಿ ಡಿಸೈಡ್ ಟು ಗೋ ಫಾರ್ವರ್ಡ್ ದೆನ್ ವಿಲ್ ಹ್ಯಾವ್ ಟು ಟೇಕ್ ಇಟ್ ಫಾರ್ ಇನ್ಸ್ಪೆಕ್ಷನ್ ಅಂಡ್ ಚೆಕ್ ಕಾರ್ಫ್ಯಾಕ್ಸ್. ಬಟ್ ಇಲ್ಲೇ ಫಾರ್ ನೌ ಸ್ಲೋ ಆಗಿ ಹೋಗ್ಬೇಡ ಇರೋ ನಿಮಿಷ. ಇಲ್ಲಿ ನಾವು ಒಂದು ಕಡೆ ಇಲ್ಲಿ ಮನೆ ಇದೆಯಲ್ಲ, ಮನೆಯಿಂದ ರೀಬಿಲ್ಡ್, ಆ ಮನೆಯಲ್ಲಿ ಇರೋದು ಅವರು ಅಲ್ಲೇ ಗರಾಜಲ್ಲಿ ರೀಬಿಲ್ಡ್ ಮಾಡಿ ಕಾರ್ಸ್ನ ಸೇಲ್ ಮಾಡ್ತಾ ಇದ್ದಾರೆ. ಅವ್ರ ಮನೆಯೇ ಆಗಿರೋದ್ರಿಂದ ಸ್ವಲ್ಪ ಟ್ರಸ್ಟ್ ವರ್ತಿ ಅಂತ ಅನ್ಸುತ್ತೆ ಅಲ್ವಾ. ಏನಾರು ಆದ್ರೆ ಜನ ಮನೆಗೆ ಬರ್ತಾರೆ, ಮನೆ ಹುಡುಕೋ ಬರ್ತಾರೆ ಅಂತ. ಆಮೇಲೆ ಇನ್ನೂ ಒಬ್ರು ಟೆಸ್ಟ್ ಡ್ರೈವ್ ಮಾಡಕ್ಕೆ ಬಂದಿದ್ರು, ಎಲ್ಲ ಇಂಡಿಯನ್ಸ್ ಇದ್ದಾರೆ. ಒಳಗಡೆ ಎಲ್ಲ ಹಿಂಗೆ ಚೆನ್ನಾಗಿದೆ. ಇಲ್ಲಿ ಕಾರ್ ಪ್ಲೇ ಇದೆ, ಇಂಪಾರ್ಟೆಂಟ್. ಕಾರ್ ಪ್ಲೇ ಇದೆ, ಸೀಟ್ ಹೀಟರ್ ಇದೆ, ಎವ್ರಿಥಿಂಗ್ ಇಸ್ ಪ್ರಾಪರ್ ಕ್ಲೀನ್ ಮಾಡಿ ಕ್ಲೀನ್. ಈಗ ನಾವು ಇನ್ನೊಂದು ಕಾರ್ ಇದೆ ವೈಟ್ ಕಲರ್ದು, ಅದನ್ನು ನೋಡಬೇಕು. ನೋಡೋಣ. ಇದು ಮತ್ತೆ ಅದು ಎರಡು ಸೇರಿ ನಾವು ಬಂದಿತ್ತು ನೋಡೋದಕ್ಕೆ. ಅದನ್ನ ಇನ್ನೊಬ್ರು ಟೆಸ್ಟ್ ಡ್ರೈವ್ ತೊಗೊಂಡೋಗಿದ್ದಾರೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ಇದನ್ನ ಮಾತ್ರ ತಗೊಂಡ್ಬಂದು ಇವಾಗ ಇನ್ನೊಂದು ಕಾರ್ ನೋಡೋಣ. ಇದು ಅವ್ರದ್ದು ಮನೆ. ಇದು ಈ ಮನೆಯಿಂದ ಮಾರ್ತಾ ಇದ್ದಾರೆ. ಸೊ ಈ ಕಾರ್ ಬಂದು 2024ದು ಹೋಂಡಾ ಸಿವಿಕ್ ಇದೆ. ಅಂದರೆ ಎಷ್ಟು, 1 ವರ್ಷ, ಹೋದ ವರ್ಷದ್ದು. ಇದು ಫುಲ್ಲು ಅದಕ್ಕಿಂತ ಇದು ತುಂಬ ಕ್ಲೀನಾಗಿದೆ. ಅದು ಕ್ಲೀನಾಗೇ ಇತ್ತು, ಬಟ್ ದಿಸ್ ಇಸ್ ಮೋರ್ ನ್ಯೂ. ಇದ್ರ ಮೇಲೆ ಬರೀ 3,000 ಮೈಲ್ ಇದೆ. ಸೊ 3,000 ಮೈಲ್ ಅಂದ್ರೆ ಬೇಸಿಕ್ಲಿ ಓಡಿಸೇ ಇಲ್ಲ. ಹೊಸ ಕಾರು ಆಕ್ಸಿಡೆಂಟ್ ಆಗಿ ಮುಂದೆ ಬಂಪರ್ ಏನೋ ಆಗಿ ಅದನ್ನ ರೀಬಿಲ್ಟ್ ಮಾಡಿದ್ದಾರೆ. ಈ ಕಾರ್ ಮೇಲೆ ಎಲ್ಲಾರ್ದು ಕಣ್ಣಿದೆ. ಏನಂತ್ಯ? ಶುಡ್ ವಿ ಮೇಕ್ ಎನ್ ಆಫರ್ ರೈಟ್ ನೌ? ಆಫರ್ ಏನು, ಅದೇ ಪ್ರೈಸ್ಗೆ ತಗೋಬೇಕು. ಅದು 7-8 ಜನ ಬಂದು ನೋಡ್ತಾ ಇದಾರೆ. ಅವನ್ ರೇಟ್ ಇದಕ್ಕೇನು ಕಮ್ಮಿ ಮಾಡೋ ಚಾನ್ಸ್ ಇಲ್ಲ, ಅದಕ್ಕೂ ಕಮ್ಮಿ ಮಾಡಲ್ಲ ಅನ್ಸುತ್ತೆ. ಬಟ್ ಐ ಥಿಂಕ್ ಇಟ್ ಇಸ್ ವರ್ತ್ ನಾಟ್ ಅ ಬ್ಯಾಡ್ ಪ್ರೈಸ್. ಎಷ್ಟು ಹೇಳೋದಕ್ಕೆ? ಇದು 16.5K, 16,500. ಈ ಕಾರ್ದು ಪ್ರೈಸು 16,500 ಇದೆ ಡಾಲರ್ಸ್. ಅಂದ್ರೆ ಎಸಿ ಇದೇವಿ. 16,500 ಅಂದ್ರೆ 14 ಲಕ್ಷ ಇಂಡಿಯನ್ ರುಪೀಸ್ ಅಲ್ಲಿ ಬರುತ್ತೆ. 14 ಲಕ್ಷ ಮತ್ತೆ ಚೇಂಜು.
ಇಲ್ಲಿ ಹೊಸ ಕಾರ್ ತಗೊಬೇಕಂದ್ರೆ ಒಂದು ಅಟ್ಲೀಸ್ಟ್ ಒಂದು 30,000 ದಿಂದ $40,000 ಆಗುತ್ತೆ ಒಂದ್ ರೇಂಜಿಗೆ ಚೆನ್ನಾಗಿರೋ ಕಾರು ಅಂತಂದ್ರೆ. ಇದು 33-34 ಸಾವಿರ ಆಗುತ್ತೆ. ಹಾ, ಇದೇ ಕಾರ್ ಹೊಸದಂದ್ರೆ 33,000-34,000 ಆಗುತ್ತೆ. ಇದು ಹೋಂಡಾ ಸಿವಿಕ್ 2024 ಮಾಡಲು. ಫುಲ್ ಸ್ಪೀಡ್ ಆಗ್ತಾ ಇದ್ದಾನೆ. ಅದಕ್ಕೆ ಇವಾಗ ನಮ್ಗೆ ಈ ಕಾರು ಇಷ್ಟ ಆಯ್ತು, ಆ ಕಾರು ಇಷ್ಟ ಆಯ್ತು. ಬಟ್ ಈ ಕಾರ್ ಸ್ಮೂತ್ ಇದೆಯಾ, ಆ ಕಾರ? ಅದು ಆ ಕಾರ್ ಜಾಸ್ತಿ ಓಡಿಸಿಲ್ಲ. ಓಕೆ. ಆ ಕಾರ್ಗೆ ನಂಬರ್ ಪ್ಲೇಟ್ ಇಲ್ಲ ಅಂತ ಅವ್ರು ಅಲ್ಲೇ ತಗೊಂಡೋಗಿ ಅಂದ್ರು ಒಳಗಡೆ. ಈ ಕಾರ್ ನಂಬರ್ ಪ್ಲೇಟ್ ಇದೆ, ಸೊ ಹೊರಗಡೆ ಮೈನ್ ರೋಡ್ ತಗೊಂಡ್ಬಂದಿದೀವಿ. ನೋಡೋಣ. This is the second car, Honda Civic 2024 ಮಾಡೆಲ್. ಇದು 3000 ಮೈಲ್ಸ್ ಓಡಿದೆ ಅಷ್ಟೇ. ಆಮೇಲೆ ಏನೋ ಮುಂದಗಡೆ ಆಕ್ಸಿಡೆಂಟ್ ಆಗಿದೆ. ಯಾವ್ದು ಇಷ್ಟ ಆಯ್ತು ನಿಂಗೆ? ನಂಗೆ ನಾಟ್ ಶೋರ್, ಬೋತ್ ಆರ್ ಗುಡ್. ಓಕೆ. ಇದು ಹಿಂದೇನು ಇದು ಬೇಸಿಕ್ ಮಾಡಲ್. ಓಕೆ, ಲೆಟ್ಸ್ ಸಿ. We will discuss this with our YouTube family and decide. ಈಗ ವಾಪಸ್ಸು ಸೆಕೆಂಡ್ ಕಾರ್ನ ಬಿಡಕ್ ಹೋಗ್ತಾ ಇದೀವಿ. So this is one car, this is other. ಇದರಲ್ಲಿ ಇವಾಗ ಕನ್ಫ್ಯೂಷನ್. ಇದರಲ್ಲಿ ಹಿಂದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ಪೇಸ್ ಬರುತ್ತೆ. ಓಕೆ, ಇದರಲ್ಲಿ ಹಿಂದೆ ಸೀಟಲ್ಲಿ ಜಾಸ್ತಿ ಸ್ಪೇಸ್ ಇದೆ ಅಂತೆ ಆ ವೈಟ್ ಕಾರ್ಗಿಂತ. ಆಮೇಲೆ ಹಿಂದೆ ಡಿಕ್ಕಿನೂ ಜಾಸ್ತಿ ಸ್ಪೇಸ್ ಇದೆ. ಇದು ಆಮೇಲೆ ಕಮ್ಮಿ ಇದೆ ಕಾಸ್ಟ್. ಕಾಸ್ಟ್ ಕಮ್ಮಿ, ಬಟ್ ಇದು 3,000 ಮೈಲ್ ಇದೆ. ಅದೊಂದೇ ಇದರದ ಅಡ್ವಾಂಟೇಜ್. ಬಟ್ ಈಗ ಏನು ಹೇಳೋದ್ ಬೇಡ ಅನ್ಸುತ್ತೆ. We decide tonight how much do you need to hold it? To hold which one? Whichever. Hold it for you? ಈಗ ಇಲ್ಲೇ ಇದ್ದಿದ್ದು ಕಾರು ಅಲ್ಲೇ ನಿಂತಿದ್ದಾವೆ ಕಾರುಗಳು. ಈಗ ಇಲ್ಲಿಂದ ಹೊರಡ್ತಾ ಇದೀವಿ. ಲೆಟ್ಸ್ ಗೋ. ನಾವು ಇದುವರೆಗೂ ನೋಡಿದ್ದು ಕಾರ್ಸ್ ಅಲ್ಲಿ ಕಂಪೇರ್ ಮಾಡಕ್ಕಾಗಲ್ಲ. ನಂದು ಗ್ಲಾಸ್ ಕಂಪೇರ್ ಮಾಡಕ್ಕಾಗಲ್ಲ. ಚೆನ್ನಾಗಿತ್ತು ಅಂತ. ಬಾಯ್ ಬಾಯ್ ಕಾರ್ಸ್. ಇವಾಗ ನಾವು ಮನೆಗೆ ವಾಪಸ್ ಹೋಗ್ತಾ ಇದೀವಿ. ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಇವಾಗ ಒಂಚೂರು ಜೋರಾಗಿ ಮಾತಾಡು. ಸೊ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಈಗ 2 ಕಾರ್ ಚಲೋ ಅದಾವ. ನಾವ್ ಏನಾರ ಸ್ವಲ್ಪ ಲೇಟ್ ಮಾಡಿದ್ರು ಆನ್ಸರ್ ಮಾಡಕ ಹೋಗ್ಬರ್ತಾವ. ಯಾಕಂದ್ರೆ ಇಷ್ಟ ಚಲೋ ಕಾರ್ ಸಿಗಂಗಿಲ್ಲ ಮೇಲೆ ಈ ಪ್ರೈಸ್ಗೆ. ಈಗ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ ಬಂದಿದ್ದು ನಾವು. ಇವತ್ತೇ ಹಾಕಿರೋದು 16 hours ಆಗಿದೆ ಹಾಕ್ಬಿಟ್ಟು. ಆಲ್ರೆಡಿ ಜನ ಬರ್ತಾ ಇದೆ. 3 ಜನ ಏನೋ ನಾವ್ ಇದ್ದಾಗೆ 3 ಮಂದಿ ನೋಡ್ಕೊಂಡ್ ಹೋದ್ರು. ನೋಡ್ಬೇಕು, ಏನೋ ಭಯ ಆಗ್ತಾ ಇದೆ. ಇನ್ನೊಂದು ವೈಟ್ ಕಾರ್ಗೆ ಎಷ್ಟು ಪ್ರೈಸ್? 16,500 ಒಂದು. ಸಾರಿ, ವೈಟ್ 16,500. ಅದು 14,500. ಸೊ ನಾವು ವೈಟ್ ಕಲರ್ ಕಾರ್ ಸೆಕೆಂಡ್ ಕಾರ್ದು ಪ್ರೈಸ್ $16,500. ಇನ್ನೊಂದ್ ಕಾರ್ದು $14,000. ಅಂದ್ರೆ ಕಾರ್ ಅಂತ ಕನ್ಸಿಡರ್ ಮಾಡಿದ್ರೆ ಅಷ್ಟೊಂದೇನ್ ಡಿಫ್ರೆನ್ಸ್ ಇಲ್ಲ ಪ್ರೈಸು. ಬಟ್ ಇದು ಬರೀ 3,000 ಮೈಲು. ಮತ್ತೆ ಇನ್ನೊಂದೇನಂದ್ರೆ ಅದು ದೊಡ್ಡ ಕಾರು. ಸೊ
ಯು ಹ್ಯಾವ್ ಟು ಕನ್ಸಿಡರ್ ದಟ್ ಆಲ್ಸೋ. ರೆಡ್ ಕಲರ್ ದೊಡ್ಡ ಕಾರು ಅಂತಾನ. ಹ್ಮ್ ಬಟ್ ಅದು 2019 ಮಾಡಲ್, ಇದು 2024 ಮಾಡಲ್. ನೀವ್ ಹೇಳಿ ಯಾವ್ದು ನಿಮ್ಗೆ ಪ್ರಕಾರ ಯಾವ್ದು ತಗೋಬೇಕು ನಾವು ಅಂತ ಹೇಳಿ, ಕಾಮೆಂಟ್ ಮಾಡಿ. ಒಂದು 2019 ಮಾಡಲ್, ಒಂದು 2024 ಮಾಡಲ್. ಆಮೇಲೆ ರೆಡ್ ಕಲರ್ದು 30,000 ಮೈಲ್ಸ್ ಓಡಿದೆ, 60,000 ಮೈಲ್ಸ್ ಓಡಿದೆ ರೆಡ್ ಕಲರು. ವೈಟ್ ಕಲರ್ 3,000 ಮೈಲ್. ರೆಡ್ ಕಲರು 60,000 ಮೈಲ್ಸ್ ಹೋಗಿದೆ, ವೈಟ್ ಕಲರು 3,000 ಮೈಲ್ಸ್ ಹೋಗಿದೆ. ಓಡ್ಸಕ್ಕೆ ಎರಡು ಚೆನ್ನಾಗೇ ಇತ್ತು. ಇಟ್ಸ್ ವೆರಿ ಕನ್ಫ್ಯೂಸಿಂಗ್. ಒಂದೇ ಕಾರ್ ಇದ್ದಿದ್ರೆ ಅದನ್ನೇ ನೋಡಿ ಅದನ್ನೇ ಡಿಸೈಡ್ ಮಾಡ್ಬೋದು. ಇಲ್ಲಿ ಯಾವ್ದೋ ರೋಡಿಗೆ ಬಂದಿದೀವಿ. ಎಷ್ಟ್ ಚೆನ್ನಾಗಿದೆ ಇಲ್ಲಿ ಅಂದ್ರೆ, ಫುಲ್ ಗಾರ್ಡನ್ ಅಲ್ಲೇ ಮನೆಗಳಿರೋ ತರ ಇದೆ. ಸೋ ಬ್ಯೂಟಿಫುಲ್. ಎಷ್ಟ್ ಚೆನ್ನಾಗಿದೆ ನೋಡಿ. ಎಲ್ಲ ದೊಡ್ಡ ದೊಡ್ಡ ಮನೆನೇ ಇದೆಯಲ್ಲ ಫುಲ್ಲು. ಇಲ್ಲೆಲ್ಲ ಈ ಏರಿಯಾದಲ್ಲೆಲ್ಲ ಮನೆ ಇದ್ಬಿಟ್ರೆ, ಅವಾಗ್ಲೇ ತಗೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮಾರಿ ಇಂಡಿಯಾ ಹೋಗ್ಬಿಡ್ಬೋದಾಗಿತ್ತು. ಇಲ್ಲಿದ್ದಿದ್ರು ನೀನು ಮಾರಿ ಮನೆಗೆ ಇಂಡಿಯಾಕ್ಕೇನು ಹೋಗಿರ್ಲಿಲ್ಲ ಅಳವ. ಯಾಕಂದ್ರೆ ಮನುಷ್ಯ ತುಂಬಾ ಸ್ವಾರ್ಥಿ. ಅವನ ಹತ್ರ ಒಂದ್ ಕಾರ್ ಇದ್ರೆ ಇನ್ನೊಂದ್ ಕಾರ್ ಬೇಕು, 2 ಒಳ್ಳೆ ಕಾರ್ ಇದ್ರೆ ಅದರಲ್ಲೇ ಒಳ್ಳೇದು ಬೇಕು, 3 ಏನು ಇಲ್ಲೊಂದ್ ಮನೆ ಇದ್ದು ಇವಾಗ $1 million ಹೋಗಿದ್ರೆ ನೀನ್ ಇಂಡಿಯಾಗ ಹೋಗ್ತಿರ್ಲಿಲ್ವಾ ವಾಪಸ್ಸು? ಇನ್ನೊಂದ್ 2 ವರ್ಷಕ್ಕಾದ್ರೆ ಅದ್ 4 ಮಿಲಿಯನ್ ಆಗತ್ತೆ ಅಂತ ಇಲ್ಲ, ನಾನು ಟ್ರಸ್ಟ್ ಮೀ, ನಾನು ಅವಾಗಿಂದ ಅವಾಗೆ ಮಾರಿ ಹೋಗ್ತಾ ಇದ್ದೆ ಇದನ್ನು ಕರ್ಕೊಂಡು ಇಂಡಿಯಾಗೆ. ಇದನ್ನು ಕನ್ವಿನ್ಸ್ ಮಾಡಿ ಐ ವುಡ್ ಹ್ಯಾವ್ ಡನ್ ಇಟ್. ಅಂದ್ರೆ ನಂಗೆ ಕನ್ವಿನ್ಸ್ ಅಂದ್ರ ಮಾರಿ ಹೋಗೋಣ ಅಂತಿದ್ಲ, ನಾವು ಅಂತಿದ್ದೆ ಓಕೆ. ಇಲ್ಲ, ಒಂದ್ಸತಿ ಹೂ ಅಂತಿದ್ದ, ಇಲ್ಲ ಬೇಡ ಅಂತಿದ್ದ, ಪ್ಲೀಸ್ ಅಂದಿದ್ರೆ ಹೂ ಅಂತಿದ್ದ ಅಷ್ಟೇ. ಓಕೆ, ಇವಾಗ ನಾವ್ ಅದನ್ನೇ ರಿಪೀಟ್ ಹೇಳಿ ಬೋರ್ ಮಾಡಿದ್ರೆ ನಮ್ನ ಕ್ಷಮಿಸ್ಬಿಡಿ. ಏನ್ ಮಾಡ್ತೀವಿ ಅಂತ ಟ್ಯೂನ್ಡ್ ಆಗಿ ಇರಿ. ನಾವು ಈ ಕಾರ್ ಇದೆರಡರಲ್ಲಿ ಒಂದ್ ಕಾರ್ ತಗೊಂತೀವ, ಇಲ್ಲ 2 ಕಾರ್ ಯಾರೋ ಬೇರೆಯವ್ರು ತಗೊಂಡ್ಬಿಟ್ಟು ಹೋಗ್ಬಿಡ್ತಾರ. ನಿಮಗೇನ್ ಅನಿಸ್ತೈತೆ ಅದು ಕಾಮೆಂಟ್ ಮಾಡ್ರಿ. ನಾವು ಕೆಂಪ್ ಕಾರ್ ತಗೋಬೇಕು, ಬಿಳಿ ಕಾರ್ ತಗೋಬೇಕು, ಇಲ್ಲ 2 ಕಾರ್ ತಗೋಬಾರ್ದು. ಇಲ್ಲ ಹೊಸ ಕಾರ್ ತಗೋಬೇಕಾ? ಹೊಸ ಕಾರ್ ತಗೊಳಕ್ ಕಾಸಿಲ್ಲ, ಬಟ್ ಜಸ್ಟ್ ಆಸ್ಕಿಂಗ್ ಫಾರ್ ಒಪಿನಿಯನ್. ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದೀವಿ. ಬೋರ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೇ ಬಿ ನಾವು ಕಾರೇ ತಗೊಳಲ್ವೋ ಏನೋ ಗೊತ್ತಿಲ್ಲ. ರ್ಯಾಂಡಮ್ ಆಗಿ ಡಿಸೈಡ್ ಮಾಡಿರೋದು ಇನ್ನೊಂದ್ ಕಾರ್ ಬೇಕು ಅಂತ. ಅದು ನೆಸೆಸಿಟಿ ಇದೆ, ಬಟ್ ಇಟ್ಸ್ ಅನ್ ಇಂಪಲ್ಸ್ ಡಿಸಿಷನ್. Let's see. We are very good at making wrong decisions. Topper ಇವನು, ಸೆಕೆಂಡ್ ನಾನು. ಯಾಕಂದ್ರೆ ನೀನ್ ನನ್ನ ಸೆಲೆಕ್ಟ್ ಮಾಡಿದ್ಯಾ ಅಲ್ವಾ, ಅದಕ್ಕೆ ನಾನ್ ನಿನ್ನ ಸೆಲೆಕ್ಟ್ ಮಾಡಿರೋದು ಬೆಟರ್ ಡಿಸಿಷನ್ ಅಂತ. ಈಗ ನಾವು ಅವಕಾಡೋ ಟೋಸ್ಟ್ ಮಾಡ್ತಾ ಇದೀವಿ. ಮನೆ ಬಂದ್ಬಿಟ್ಟು ಅಷ್ಟೋಗ್ಬಿಟ್ಟಿತ್ತು ಅಂತ. ಇದು ಅವಕಾಡೋ, ಇದು ಟೋಸ್ಟ್. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದೀನಿ. ಇದಕ್ಕೆ ಅವಕಾಡೋ, ಈರುಳ್ಳಿ, ಟೊಮೆಟೊ, ಲೆಮನ್, ಉಪ್ಪು ಅಂಡ್ ಸಮ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದೀನಿ. ದಿಸ್ ವಿಲ್ ಬಿ ವೆರಿ ಟೇಸ್ಟಿ. ಇದು ಸ್ವಲ್ಪ ಚಿಕ್ಕ ಬಟ್ಲು ತಗೋಬಿಟ್ಟಿದೀನಿ. ಅನ್ಫಾರ್ಚುನೇಟ್ಲಿ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ನಮ್ಗೆ ಯೂಟ್ಯೂಬ್ ವಿಡಿಯೋ ನೋಡಕ್ ಮುಂಚೆ ಇದಕ್ಕೆ ಈರುಳ್ಳಿ ಮತ್ತೆ ಇದು ಹಾಕ್ತಾರೆ ಅಂತ ಗೊತ್ತಿಲ್ಲ, ಟೊಮೆಟೊ. ಅದಕ್ಕೆ ಈಗ ಬ್ರೆಡ್ ಟೋಸ್ಟ್ ಮಾಡಿ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ. ಓಕೆ, ಸೊ ನಾವು ಈ ಪರ್ಪಸ್ ಇವತ್ತು ಸಾವರ್ ಡೋ ಬ್ರೆಡ್ ಯೂಸ್ ಮಾಡತ್ತೀವಿ. ಸಾವರ್ ಡೋ ಬ್ರೆಡ್ ಅಂದ್ರೆ ಏನಂತ ಹೇಳ್ರಿ. ಸಾವರ್ ಡೋ ಬ್ರೆಡ್ ಅಂದ್ರೆ ಸಾವರ್ ಡೋಲೆ ಮಾಡಿರ್ತಾರ, ಅಷ್ಟೇ ಗೊತ್ತೈತ್ ನಮ್ಗೆ. ಈಗ ಇದನ್ನ ಸ್ಪ್ರೆಡ್ ಮಾಡೋಣ.
ನಮ್ಮ avocado mixture is ready. Let's spread it on the bread and eat. ಇದೇನೋ ಈಗ ರೆಡಿ ಮಾಡ್ಯಾರ. avocado ಸ್ನಾನ ಮಾಡಿದ್ದು ಇವತ್ತೇ ನಾನು ಮುಗಿತಾನಿಂದ ಇದನ್ನು ಇಟ್ಕೊಂಡು ಹೋಗೋಣ ಬಾ. ಹೆಂಗಿದೆ avocado toast? Wonderful. ಏನ್ ಚಲೋ ಐತಿ? and see. avocado toast ತರ ಇದೆ, which is good. Okay, bye.